ಯಾವುದೇ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ. ಅದರ ನಂತರದ ಅಮೆಂಡ್ಮೆಂಟ್ ಅಂತಾರೆ ಭಾರತೀಯ ಜನತಾ ಪಕ್ಷದವ್ರ ಬಂದ್ರೆ ಸಂವಿಧಾನ ರದ್ದು ಮಾಡಿಬಿಡ್ತಾರೆ, ರಿಸರ್ವೇಶನ್ ಕಟ್ ಮಾಡ್ತಾರೆ. ಹೇಳಿದ್ರೆ 2024 ಇಡೀ ಚುನಾವಣೆಯನ್ನ ಅದು ಒಂದೇ ವಿಷಯದಲ್ಲಿ ನಡೆಸಿದ್ರು. ಅಟಲ್ಜಿ ತಂದಿರ್ತಕ್ಕಂಥ ಅಟಲ್ಜಿ ಕಾಲದಾದಂತ 3ನೇ ಅಮೆಂಡ್ಮೆಂಟ್ SC ST ಫಿಲ್ಲಿಂಗ್ ನಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿಗಳಿಗೋಸ್ಕರ ಸಂವಿಧಾನ ತಿದ್ದುಪಡಿ ಅವ್ರು ಎಂತಂದ್ರೆ 4ನೇ ಅಮೆಂಡ್ಮೆಂಟ್ ಅಟಲ್ಜಿ ಅವ್ರ ಕಾಲದಲ್ಲಿ ಒಟ್ಟು 14 ಮಾಡಿರೋದು. 4ನೇ ಅಮೆಂಡ್ಮೆಂಟ್ SC ಮತ್ತು ST ಕ್ಯಾಂಡಿಡೇಟ್ಗಳಿಗೆ ಸರ್ಕಾರಿ ನೌಕರಿ ಪರೀಕ್ಷೆಯಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಲ್ಲಿ ರಿಯಾಯಿತಿ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಅಟಲ್ಜಿ ಮಾಡಿದ್ರು. 5ನೇದು ಅರುಣಾಚಲ ಪ್ರದೇಶ ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ ಮಾಡಿರ್ತಕ್ಕಂಥ ರಿಸರ್ವೇಶನ್. 6ನೇದು ಮತ್ತೊಂದು ಜನರಲ್ ಸೆನ್ಸಸ್ ಮತ್ತು ಪಾರ್ಲಿಮೆಂಟರಿ ಸೀಟ್. 7ನೇ ಅಮೆಂಡ್ಮೆಂಟ್ ಅಟಲ್ಜಿ ಮಾಡಿದ್ದು ಸೀನಿಯಾರಿಟಿಯನ್ನ SC ST ರಿಸರ್ವೇಶನ್ ಕಾಪಾಡಿಕೊಳ್ತಕ್ಕಂಥ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥ. 7ರಲ್ಲಿ 23 SC ST ರಿಸರ್ವೇಶನ್ ಸಂಬಂಧಪಟ್ಟಿರ್ತಕ್ಕಂಥ ಅಮೆಂಡ್ಮೆಂಟ್ ಮಾಡಿದ್ಯಾರು ಅಟಲ್ಜಿ ಮಾಡಿದ್ದು. ಕಾಂಗ್ರೆಸ್ ಅವರು ಮಾಡಿಲ್ಲ ಇದೆ. 8ನೇ ಅಮೆಂಡ್ಮೆಂಟ್ ನಾನು ಆಗಲೇ ಸಾಮಾಜಿಕ ಅಭಿಯಾನ ಹೇಳಿದ್ದಲ್ಲ, ಯಾವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1960ನೇ ಇಸ್ವಿ ಒಳಗೆ ಮಾಡಬೇಕು ಅಂತ ಹೇಳಿದ್ರು. 60ನೇ ಇಸ್ವಿ ಒಳಗೆ 70 ಒಟ್ಟಾಯ್ತು, 80 ಒಟ್ಟಾಯ್ತು, 90 ಒಟ್ಟಾಯ್ತು. ಆದಂತ ಅಟಲ್ಜಿ ಬಂದ ನಂತರ 2000ನೇ ಇಸ್ವಿಯಲ್ಲಿ ಸಾಮಾಜಿಕ ಅಭಿಯಾನ ಅದನ್ನ ಮಾಡಿರ್ತಕ್ಕಂಥದ್ದು. ಅದು 7ನೇ ಅಮೆಂಡ್ಮೆಂಟ್ ಅಟಲ್ಜಿ ಮಾಡಿ. 8ನೇ ಅಮೆಂಡ್ಮೆಂಟ್ ಅಟಲ್ಜಿ ಮಾಡಿತ್ತು. 9ನೇದು ಮತ್ತೆ ಟೆಕ್ನಿಕಲ್ ಅಮೆಂಡ್ಮೆಂಟ್. 10ನೇದು ಕೂಡ ಟೆಕ್ನಿಕಲ್ ಅಮೆಂಡ್ಮೆಂಟ್. 11ನೇದು SC ST ಆಯೋಗವನ್ನು ಫಾರ್ಮೇಷನ್ ಮಾಡಿ SC ST ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಟ್ಟಿತ್ತು. SC ST ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡಕ್ಕೆ ಅಟಲ್ಜಿ ಬರಬೇಕಾಯ್ತು ಅಧಿಕಾರದಲ್ಲಿ. OBC ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡಕ್ಕೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬೇಕಾಯ್ತು. ಇವರು ನಮಗೆ ಸಂವಿಧಾನಕ್ಕೆ ವಿರೋಧ ಅಂತ ಹೇಳ್ತಾರೆ. 12ನೇದು ಅಸ್ಸಾಂ ಅಸೆಂಬ್ಲಿ, ಅದರಲ್ಲಿ ಬೋಡಲ್ ಅಂಡ್ ಟೆರಿಟರಿ ಅಲ್ಲಿ ಲೋಕಲ್. 13ನೇದು ಈ ಸುಧಾರಣೆ 15% ಏನು ಮಂತ್ರಿಮಂಡಲವನ್ನ ಮಿತಿ ಮಾಡಿದ್ರು, ಇದು 13ನೇದು. 14ನೇ ಅಮೆಂಡ್ಮೆಂಟ್ ಬೋಡೋ, ಡೋಗ್ರಿ, ಸಂತಾಲಿ ಮತ್ತು ಮೈಥಿಲಿಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿರ್ತಕ್ಕಂಥ ಇದು ಇಷ್ಟರಲ್ಲಿ ದೇಶದ ವಿರೋಧ ಇರ್ತಕ್ಕಂಥ ಅಮೆಂಡ್ಮೆಂಟ್ ಯಾವ್ದಿದೆ ಅಂತ ಇಲ್ಲಿರ್ತಕ್ಕಂಥವ್ರು ನೀವೇ ಯೋಚನೆ ಮಾಡಿ. SC ST ಗಳಿಗೆ ಪರವಾಗಿರ್ತಕ್ಕಂಥ ಅಮೆಂಡ್ಮೆಂಟ್ಗಳನ್ನ ಕಾಂಗ್ರೆಸ್ ಎಷ್ಟು ಮಾಡಿತು, ಬಿಜೆಪಿ ಎಷ್ಟು ಮಾಡಿತು ಅಟಲ್ಜಿ ಅವರ, ನರೇಂದ್ರ ಮೋದಿ ಅವರ ಕಾಲದಲ್ಲಿ, ಇದನ್ನು ಯೋಚನೆ ಮಾಡಿ ಅಂತ. ದೇಶದ ಬೆಳವಣಿಗೆ ದೃಷ್ಟಿಯಿಂದ ದೇಶವನ್ನ